ಉತ್ತರ ಎಂಬ ಶಬ್ದದ ಅರ್ಥವನ್ನ ಮಹಾಭಾರತದ ಉದ್ಯೋಗ ಪರ್ವದ 111ನೇ ಅಧ್ಯಾಯದಲ್ಲಿ ಗರುಡ ಮತ್ತು ಗಾಲವರ ನಡುವೆ ನಡೆದಂತಹ ಒಂದು ಸಂವಾದದಲ್ಲಿ ಹೀಗೆ ವರ್ಣಿಸ್ತಾರೆ. ಯಸ್ಮಾದ್ ಉತ್ತಾರ್ಯತೆ ಪಾಪಾತ್ ಯಸ್ಮಾನ್ ನಿಶ್ರೇಯಸೋಷ್ಣುತೆ ಅಸ್ಮಾದ್ ಉತ್ತಾರಣ ಬಲಾದ್ ಉತ್ತರೇತ್ಯುಚ್ಯತೆ ದ್ವಿಜ ಅಂತ. ಈ ದಿಕ್ಕು ತನ್ನ ಕಡೆಗೆ ಬಂದವರನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡ್ತದೆ ಮತ್ತು ಸಕಲ ಶ್ರೇಯಸ್ಸನ್ನು ಕೂಡ ಕೊಡುತ್ತದೆ. ಈ ಉತ್ತಾರಣ ಅಂದರೆ ಪಾಪ ಪರಿಹಾರ ಮಾಡುವ ಕಾರಣ ಮತ್ತು ಶ್ರೇಯಸ್ಸನ್ನು ಕೊಡುವ ಕಾರಣದಿಂದ ಇದಕ್ಕೆ ಉತ್ತರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಉತ್ತಾರಯತಿ, ಉತ್ತು ಉಪಸರ್ಗ, ತ್ರಿಪ್ಲವರತರಣೀಯ ಧಾತು, ನಿಜಂತವಾದ ಧಾತು. ಉತ್ತಾರಯತಿ ಇತಿ ಉತ್ತರ ಅಂತ ಅದನ್ನು ತಿಳ್ಕೋಬಹುದು. ಅಲ್ಲಿಯೇ 26ನೇ ಶ್ಲೋಕ ಹೊಂದಿದೆ. ಈಗ ನಾವು ಮೊದಲು ನೋಡಿದಂತಹ ಶ್ಲೋಕ ಅದು 1ನೇ ಶ್ಲೋಕ. ಮುಂದೆ ನಾವು ನೋಡುವಂಥದ್ದು 26ನೇ ಶ್ಲೋಕ. ಏವಮೇಷಾ ದ್ವಿಜಶ್ರೇಷ್ಠ ಗುಣೈರಣ್ಯೈರ್ದಿಗುತ್ತರ ಉತ್ತರೇತಿ ಪರಿಖ್ಯಾತ ಸರ್ವಕರ್ಮಸು ಚೋತ್ತರ. ಇತರ ದಿಕ್ಕುಗಳ ಗುಣಗಳಿಗಿಂತ ಇದು ಉತ್ತರ, ಉತ್ತಮ, ಉತ್ತರ ಈ ಎರಡು ಶಬ್ದಗಳಿಗೆ ಅರ್ಥ ಒಂದೇ. ಗುಣಗಳು ಈ ದಿಕ್ಕಿನಲ್ಲಿ ಅಧಿಕ ಮತ್ತು ಸರ್ವ ಕರ್ಮಗಳಿಗೂ ಇದು ಪ್ರಶಸ್ತ. ಆದ್ದರಿಂದ ಈ ದಿಕ್ಕು ಶ್ರೇಷ್ಠವಾಗಿರುವುದರಿಂದ ಇದನ್ನು ಉತ್ತರ ಅಂತ ವರ್ಣನೆ ಮಾಡ್ತಾರೆ. ಪ್ರಾತಃ ಸಂಧ್ಯಾವಂದನವನ್ನು ಮತ್ತು ಸಾಯಂ ಸಂಧ್ಯಾವಂದನವನ್ನು, ಪೂಜೆಯನ್ನು ಎರಡನ್ನೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ಸಾಧಕನಾದವನು ಮಾಡಬಹುದು. ಆದರೆ ಸಾಯಂ ಸಂಧ್ಯಾವಂದನವನ್ನು ಪೂರ್ವ ದಿಕ್ಕಿಗೆ ಮಾಡುವುದಾದರೂ ಕೂಡ ಮತ್ತೆ ಅರ್ಘ್ಯ ಪ್ರದಾನವನ್ನು ಪಶ್ಚಿಮ ದಿಕ್ಕಿಗೆ ಕೊಡಬೇಕಾಗ್ತದೆ. ಪೂರ್ವವನ್ನು ಬಿಟ್ಟರೆ ಮತ್ತೆ ಕೆಲವು ದೃಷ್ಟಿಯಿಂದ ಪೂರ್ವಕ್ಕಿಂತಲೂ ಹೆಚ್ಚು ಪ್ರಶಸ್ತವಾದದ್ದು ಈ ಉತ್ತರ ದಿಕ್ಕು ಅಂತ ನಾವು ತಿಳ್ಕೊಳ್ಬಹುದು.